ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆ, ಗೌರವ, ಸ್ಥಾನಮಾನ ಸಾಧ್ಯ. ಬಸನಗೌಡ ದದ್ದಲ್. ಜಿಲ್ಲಾಡಳಿತದಿಂದ ಭಗೀರಥ ಜಯಂತಿ ಆಚರಣೆ. ಆರ್ಯವೈಶ್ಯ ಸಮಾಜದಿಂದ ವಾಸವಿ ಜಯಂತಿ, ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಮೇ 7ರಂದು ರಾಯಚೂರಿನಲ್ಲಿ ವಿಭಾಗೀಯ ಮಟ್ಟದ ಸಂವಿಧಾನ ಬಚಾವೋ ಮೆಹಂಗಾಯಿ ಹಟಾವೋ ಪ್ರತಿಭಟನಾ ಸಮಾವೇಶ. ಪರಿಶಿಷ್ಟ ಜಾತಿ ಗಣತಿ, ಮೂಲ ಜಾತಿಯೊಂದಿಗೆ ಉಪಜಾತಿ ನಮೂದಿಸಲು ಶಿವರಾಜ್ ಜಾನೇಕಲ್ ಮನವಿ. ಜೂನ್ 28 ಮತ್ತು 29ರಂದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಆಯ್ಕೆ ಡಾಕ್ಟರ್ ನಾಗಾರ್ಜುನ ಗೊಳಸಂಗಿ. ಮಾನ್ವಿಯ ಅಕ್ಬರ್ ಪಾಷಾ ಇವರು ಕಲ್ಲು ಗಣಿಗಾರಿಕೆ ಮುಚ್ಚಲು ಗಣಿ ಇಲಾಖೆ ಆದೇಶ. ಹೋರಾಟಕ್ಕೆ ಸಂದ ಜಯ ಜಾವೇದ್ ಖಾನ್. ಮತ್ತು ಕೂಸು ಹುಟ್ಟುವ ಮುಂಚೆ ಟ್ರಕ್ ಟರ್ಮಿನಲ್ಗೆ ಕುಲಾಯಿ ಒಲಿಸಿದ ಸರ್ಕಾರ, ಕಾಮಗಾರಿ ಮಾಡದೆ ಊರು ತುಂಬ ನಾಮಫಲಕ ದರ್ಶನ. ವಾರ್ತೆಗಳ ವಿವರ. ಭವಿಷ್ಯದಲ್ಲಿ ಸಮಾಜದ ಮಕ್ಕಳಿಗೆ ಸಮಾನತೆ, ಗೌರವ, ಸ್ಥಾನಮಾನ ಸಿಗಬೇಕಾದರೆ ಶಿಕ್ಷಣ ಅತ್ಯಂತ ಮುಖ್ಯವಾಗಿತ್ತು. ಸಮಾಜದ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಭವಿಷ್ಯದಲ್ಲಿ ಸಮಾಜದ ಮಕ್ಕಳಿಗೆ ಸಮಾನತೆ, ಗೌರವ, ಸ್ಥಾನಮಾನ ಸಿಗಬೇಕಾದರೆ ಶಿಕ್ಷಣ ಅತ್ಯಂತ ಮುಖ್ಯವಾಗಿದ್ದು ಸಮಾಜ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಉಪ್ಪಾರ ಸಮಾಜವು ಸಣ್ಣ ಸಮಾಜವಾಗಿದ್ದು ಆದರೆ ಸಂಘಟನೆಯ ದೃಷ್ಟಿಯಿಂದ ಅತ್ಯಂತ ಬಲಿಷ್ಠವಾದ ಸಮಾಜವಾಗಿದೆ. ಶಿಸ್ತುಬದ್ಧವಾಗಿ ಶ್ರದ್ಧಾ ಭಕ್ತಿಯಿಂದ ಸಮಾಜದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಲ್ಲಿ ಹಾಗೂ ಭಕ್ತಿ ಮತ್ತು ಶ್ರದ್ಧೆಯಲ್ಲಿ ಉಪ್ಪಾರ ಸಮಾಜ ಪ್ರಾಮಾಣಿಕ ಸಮಾಜವಾಗಿದೆ ಎಂದರು. ಸಮಾಜದ ಸಂಘಟನೆಯು ಇನ್ನೂ ಎತ್ತರಕ್ಕೆ ಬೆಳೆಯಲು ಹಾಗೂ ಸಮಾಜ ಅಭಿವೃದ್ಧಿಯನ್ನು ಕಾಣಲು ಸಮಾಜದ ಮಕ್ಕಳಲ್ಲಿ ಶಿಕ್ಷಣ ಅತಿ ಮುಖ್ಯವಾಗಿದ್ದು ಸರ್ಕಾರದ ಸವಲತ್ತುಗಳನ್ನು ಸಮಾಜಕ್ಕೆ ನೀಡುವಲ್ಲಿ ಎಂದಿಗೂ ಜೊತೆಯಾಗಿರುವುದಾಗಿ ಭರವಸೆ ನೀಡಿದರು. ಹಲವು ಗ್ರಾಮಗಳಲ್ಲಿ ಉಪ್ಪಾರ ಸಮಾಜದ ಸಮುದಾಯ ಭವನವಿಲ್ಲ. ಸಮುದಾಯ ಭವನ ನಿರ್ಮಾಣ ಮಾಡಬೇಕೆಂದು ಮೊದಲಿನಿಂದಲೂ ಸಮಾಜದ ಬೇಡಿಕೆ ಇದ್ದು ಶೀಘ್ರವೇ ಉಪ್ಪಾರ ಸಮುದಾಯ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಏನು ವೆಂಕಟರಮಣ ದೇವಸ್ಥಾನದಿಂದ ಪ್ರಾರಂಭವಾಗಿ ಅಲ್ಲಿಂದ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮುಖಾಂತರ ಪ್ರತಿ ವರ್ಷದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಒಂದು ಕಾರ್ಯಕ್ರಮವನ್ನ ರೂಪಿಸಿದರ. ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಮಹಿಳೆಯ ತಾಯಂದರು, ಸೋದರಿಯರು ಅಲ್ಲಿಂದ ಕುಂಭ ಮೆರವಣಿಗೆ ಮಾಡೋದ್ರ ಮುಖಾಂತರ
ಬಂದು ಇಲ್ಲಿವರೆಗೆ ಇವತ್ತು ಭಾಗೀರಥ ಜಯಂತ್ಯೋತ್ಸವದ ಆಚರಣೆಯನ್ನ ಅಚ್ಚುಕಟ್ಟಾಗಿ ಕಾರ್ಯವನ್ನ ರೂಪಿಸಿದರು. ಹಾಗಾಗಿ ಇವತ್ತು ಭಾಗೀರಥ ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಮಾಜ ಇವತ್ತು ಸಣ್ಣ ಸಮಾಜ ಇರಬಹುದು, ಆದರೆ ಸಂಘಟನೆಯ ದೃಷ್ಟಿಯಿಂದ ಬಹಳ ಉತ್ತಮವಾದಂತ ಸಂಘಟನೆಯ ಮಾಡೋದ್ರ ಮುಖಾಂತರ ಇವತ್ತು ಭಕ್ತಿಯಲ್ಲಿ ಆಗಿರ್ಬೋದು, ಶ್ರದ್ಧೆಯಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಪರಮೇಶ್ವರನ ಕೃಪಾ ಆಶೀರ್ವಾದಕ ಪಾತ್ರರಾಗಿರೋ ಯಾರಾದ್ರೂ ಅಂದ್ರೆ ಅದು ಉಪ್ಪಾರ ಸಮಾಜ ಅಂದ್ರೆ ಕೂಡ ತಪ್ಪಾಗಲಾರದಂತೆ ಕೂಡ ಈ ಸಂದರ್ಭದಲ್ಲಿ ಯಾಕಂದ್ರೆ ಶಿಸ್ತುಬದ್ಧವಾಗಿ ನಾನು ಪ್ರತಿ ಸಾರಿ ಕೂಡ ನೋಡ್ತಾ ಇದ್ದೇನೆ. ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆ ಶ್ರೀಮನ್ ನಾರಾಯಣ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಯಾವುದೇ ರಥೋತ್ಸವ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಬಹಳಷ್ಟು ಶಿಸ್ತುಬದ್ಧವಾಗಿ ಭಕ್ತಿಯಲ್ಲಿ ಮಗ್ನರಾಗಿರ್ತಾರೆ. ಹಾಗಾಗಿ ಇವತ್ತು ಭಗವಂತನನ್ನ ನೆಲೆಸೋದ ಮುಖಾಂತರ ಇವತ್ತು ಖಂಡಿತವಾಗಿ ಯಾವುದೇ ಸಮಾಜದಲ್ಲಿ ಹುಟ್ಟಿರ್ಬೋದು, ಆದರೆ ಇವತ್ತು ಭಕ್ತಿಯಲ್ಲಿ ಮತ್ತು ಶ್ರದ್ಧೆಯಲ್ಲಿ ಪ್ರಾಮಾಣಿಕತೆ ತೋರಿಸಿದ್ರೆ ಖಂಡಿತವಾಗಿ ಆ ಭಗವಂತ ನಮಗೆ ಆಶೀರ್ವಾದ ಖಂಡಿತವಾಗಿ ಸಿಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಸಮಾಜದ ಬಂಧುಗಳು, ಆದರೆ ಇಂದಿನ ಕಾಲದಲ್ಲಿ ಬೇರೆ ಬೇರೆ ಕುಲುಕಸುಬುಗಳನ್ನ ಆವಾಗಿನ ಕಾಲದಲ್ಲಿ ಮಾಡ್ತಾ ಇದ್ರು, ಆದ್ರೆ ಈಗೆಲ್ಲ ಕುಲುಕಸುಬುಗಳನ್ನ ಹೋಗಿದ್ದಾರೆ. ಆದ್ರೆ ಇವತ್ತು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಮಕ್ಕಳನ್ನ ಶಿಕ್ಷಣವಂತರನ್ನಾಗಿ ಮಾಡಬೇಕು. ಶಿಕ್ಷಣವನ್ನ ಪಡೆದ್ರೆ ಎಲ್ಲವನ್ನ ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಸಾಧನೆಗೈಯುವಂತ ಶಕ್ತಿ ನಮಗೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಿಕ್ಷಣದಿಂದ ನಾವು ಯಾರು ಕೂಡ ಮಕ್ಕಳನ್ನ ವಂಚಿತರಾಗಿ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ನಮಗೇನೇ ಕಷ್ಟ ಸುಖ ಇದ್ರೂ ಕೂಡ ಇವತ್ತು ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣವನ್ನ ಕೊಟ್ರೆ ಖಂಡಿತವಾಗಿ ಭವಿಷ್ಯದಲ್ಲಿ ಸಮಾನತೆಯನ್ನ ನಮಗೆ ಖಂಡಿತವಾಗಿ ಬರ್ತದೆ. ಎಲ್ಲ ಸಮಾಜದ ಜೊತೆಗೆ ಸಮಾನತೆಯ ಜೊತೆಗೆ ಉತ್ತಮವಾದಂತಹ ಗೌರವ ಸ್ಥಾನಮಾನಗಳು ಸಿಗೋದಕ್ಕೆ ಶಿಕ್ಷಣವನ್ನ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ಶಿಕ್ಷಣವಂತರಾಗಿ ಪಡೆಯುವುದಕ್ಕೆ ಈಗಾಗಲೇ ಬಹಳಷ್ಟು ಜನ. ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಮಾತನಾಡಿ, ಯಾವುದೇ ಸಮಾಜದಲ್ಲಾಗಲಿ ಆ ಸಮಾಜದ ಶರಣರು, ದಾರ್ಶನಿಕರು ಸಮಾಜದ ಅಭಿವೃದ್ಧಿ ಹಾಗೂ ಸಮಾಜವನ್ನು ಬಲಪಡಿಸಲು ಉತ್ತಮ ಸಂದೇಶಗಳನ್ನು ನೀಡಿದ್ದಾರೆ. ಆ ಸಂದೇಶಗಳನ್ನು ಪ್ರಸ್ತುತಪಡಿಸುವ ಹಾಗೂ ಸಮಾಜದ ಅಸ್ತಿತ್ವವನ್ನು ತೋರಿಸುವುದೇ ಜಯಂತಿ ಕಾರ್ಯಕ್ರಮಗಳಾಗಿದ್ದು, ಸಮಾಜದ ಜನರು ಶರಣರ ಸಂತರ ಸಂದೇಶಗಳನ್ನು ಪಾಲಿಸಬೇಕು ಎಂದು ಕರೆ ನೀಡಿದರು. ದಾರ್ಶನಿಕರ, ಸಂತರ ಮತ್ತು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥ, ಸಂದೇಶವನ್ನು ಕೊಟ್ಟಿರುವಂಥ ಹಲವಾರು ಸಂತರ, ದಾರ್ಶನಿಕರ, ದಾಸರ ಒಂದು ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಈ ಆಚರಣೆಯ ಉದ್ದೇಶ, ಹಿನ್ನೆಲೆ ಏನು ಅಂತಂದ್ರೆ, ಒಬ್ಬೊಬ್ಬ ಸಂತ, ಒಬ್ಬೊಬ್ಬ ದಾರ್ಶನಿಕ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾಗಿ ಕೂಡ ಸಮಾಜದಲ್ಲಿರುವಂಥ ತಾರತಮ್ಯಗಳನ್ನು ನಿವಾರಣೆ ಮಾಡುವ ಹಿನ್ನೆಲೆಯಲ್ಲಿ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಹಿನ್ನೆಲೆಯಲ್ಲಿ ತಮ್ಮದೇ ಆದಂಥ ತಮ್ಮ ಆಡುಭಾಷೆ ಮೂಲಕ, ವಚನಗಳ ಮೂಲಕ, ಹಾಡುಗಳ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾಗಿ ಕೂಡ ಅವರು ಒಂದು ಸಮಾಜಕ್ಕೆ ಸೇರಿದವರೆನ್ನುವಂಥ ಮಾತನ್ನು ನಾವು ಮರಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು, ಅವರನ್ನು ಸ್ಮರಣೆ ಮಾಡುವಂಥದ್ದು, ಆ ಮೂಲಕ ಆ ಸಮಾಜದ ಅಸ್ತಿತ್ವವನ್ನು ಗುರುತಿಸುವಂಥ ಒಂದು ಪ್ರಯತ್ನವೇ ಸಂತರ, ದಾರ್ಶನಿಕರ, ದಾಸರ, ಮಹರ್ಷಿಗಳ ಈ ಜನ್ಮ ದಿನಾಚರಣೆಯ ಮುಖ್ಯ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರುವಂಥ ಉಪ್ಪಾರ ಸಮಾಜ ಮೂಲತಃ ಸಾಮಾಜಿಕ ವ್ಯವಸ್ಥೆಯಲ್ಲಿ ಉಪ್ಪನ್ನು ಮಾಡಿಕೊಂಡು, ಕಸುಬನ್ನು ಮಾಡಿಕೊಂಡು ಜೀವನ ನಡೆಸುವಂಥ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಉಪ್ಪಾರ ಸಮಾಜ. ಪುರಾಣಗಳಲ್ಲಿ ಕೂಡ ಭಾಗೀರಥಿ ಮಹರ್ಷಿಗಳು ಆ ಸಮಾಜದ ಮೂಲ ಪುರುಷರು ಕೂಡ.
ಹಿನ್ನೆಲೆಯಲ್ಲಿ ಒಂದು ಸಮಾಜದ ಅಸ್ತಿತ್ವವನ್ನು ಗುರುತಿಸುವುದು, ಒಂದು ಸಮಾಜದ ಅಸ್ತಿತ್ವ ಎಷ್ಟು ಆಳವಾಗಿದೆ, ಎಲ್ಲಿಂದ ಆ ಸಮಾಜದ ಅಸ್ತಿತ್ವ ಬೆಳೆದು ಬಂತು ಎನ್ನುವ ಹಿನ್ನೆಲೆಯಲ್ಲಿ ನಾವು ಆ ಸಮಾಜದ ಮೂಲ ಪುರುಷರು ಯಾರು, ಅವರ ಬೆಳವಣಿಗೆ ಯಾವುದು, ಪುರಾಣಗಳಲ್ಲಿ ಅವರ ಯಾವ ಸ್ಥಾನಮಾನ ಅವರು ವಹಿಸಿಕೊಂಡಿದ್ದರು, ಯಾವ ಹಿನ್ನೆಲೆಯಲ್ಲಿ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟರು ಎನ್ನುವಂಥ ಮಾತು ನಾವು ನಿಮಗೆ ಹಂಚಿಕೊಳ್ಬೇಕಾಗ್ತದೆ. ಅವರನ್ನು ಸಮಾಜಕ್ಕೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಸಿಂಧನೂರಿನ ಉಪನ್ಯಾಸಕ ಡಾಕ್ಟರ್ ವೀರೇಶ್ ಜಾನೇಕಲ್ ಮಾತನಾಡಿ, ಭಗೀರಥರ ಸಮಾಜದ ಪೌರಾಣಿಕ ಹಿನ್ನೆಲೆ ಅತ್ಯಂತ ಶ್ರೇಷ್ಠ ಹಿನ್ನೆಲೆಯಾಗಿದ್ದು, ನಂತರ ಇತಿಹಾಸದಲ್ಲಿಯೂ ಸಮಾಜದ ಹಿನ್ನೆಲೆ ಸಮೃದ್ಧವಾಗಿತ್ತು. ಆದರೆ ಪ್ರಸ್ತುತ ಸಮಾಜದ ವಾಸ್ತವಾಂಶವನ್ನು ನಾವು ಅರ್ಥೈಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ರಾಜಯೋಗಿನಿ ಸ್ಮಿತಾಕ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಸಮಾಜ ಹಾಗೂ ನಗರೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ವಾಸವಿ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರದ ನೇತೃತ್ವ ವಹಿಸಿದ್ದ ರಾಯಚೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಾಣೇಶ್ ಅವರು ಉಚಿತ ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿದರು. ಆರ್ಯವೈಶ್ಯ ಸಮಾಜ ಹಾಗೂ ನಗರೇಶ್ವರ ದೇವಸ್ಥಾನ ಸಮಿತಿಯಿಂದ ವಾಸವಿ ಜಯಂತಿ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರದ ನೇತೃತ್ವ ವಹಿಸಿದ್ದ ರಾಯಚೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಾಣೇಶ್ ರಾಜ್ ಅವರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಆಗಮಿಸಿದಂತಹ ಅನೇಕ ಭಕ್ತಾದಿಗಳು, ವೃದ್ಧರು ಡಾಕ್ಟರ್ ಪ್ರಾಣೇಶ್ ರಾಜ್ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡರು. ಡಾಕ್ಟರ್ ಪ್ರಾಣೇಶ್ ರಾಜ್ ಅವರ ನೇತೃತ್ವದಲ್ಲಿ ನಡೆದ ಉಚಿತ ಆರೋಗ್ಯ ಶಿಬಿರದಲ್ಲಿ ಸಮಾಜದ ಅಧ್ಯಕ್ಷರಾದ ಸಾವಿತ್ರಿ ಪುರುಷೋತ್ತಮ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. 5 ದಿನಗಳವರೆಗೆ ನಡೆಯುವ ವಾಸವಿ ಜಯಂತಿ ಹಾಗೂ ಉಚಿತ ಆರೋಗ್ಯ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಆರ್ಯವೈಶ್ಯ ಸಮಾಜದ ವತಿಯಿಂದ ಇವತ್ತಿನ ದಿವಸ ಪ್ರಪ್ರಥಮ ಬಾರಿಗೆ ಆರ್ಯವೈಶ್ಯ ಸಮಾಜದವರು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಶಿಬಿರಕ್ಕೆ ರಾಯಚೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಾಣೇಶ್ ರಾವ್ MD ಹಾಗೂ ಡಾಕ್ಟರ್ ಶ್ರೀನಿವಾಸ್ ಸೋಮೂರು ಅವರು MD, ಡಾಕ್ಟರ್ ವರುಣ್ ಕುಮಾರ್ MD ಹಾಗೂ MS ಆರ್ಥೋಪೆಡಿಕ್ ಆದಂಥ ಡಾಕ್ಟರ್ ಹುಣಶಿಕೃಷ್ಣ ಗಡದಾಳ್, ಈ 4 ಜನ ಡಾಕ್ಟರ್ಸು ಉಚಿತವಾಗಿ ತಮ್ಮ ಸೇವೆಯನ್ನು ನಮ್ಮ ಸಮಾಜಕ್ಕೆ ಇವತ್ತಿನ ದಿವಸ ಆರೋಗ್ಯ ತಪಾಸಣೆ ಮಾಡುವುದಕ್ಕೆ ಅವರು ಒಪ್ಪಿಕೊಂಡು ಕೆಲಸ ಮಾಡೋದಕ್ಕೆ ಅವರಿಗೆ ನಾವು ಸಮಾಜದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೀವಿ. ಇಲ್ಲಿಯವರೆಗೆ ನಮ್ಮ ಸಮಾಜದವರು 97ಕ್ಕೂ ಹೆಚ್ಚಿನ ಜನ ರಿಜಿಸ್ಟ್ರೇಷನ್ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಆಗಿ 3 ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಷ್ಟಲ್ಲೇ 97 ಜನ ಅಂದರೆ ಇದು ಎಷ್ಟು ಜನ ಮುಟ್ತಾರೋ ಗೊತ್ತಾಗೋದಿಲ್ಲ. ಬಹಳಷ್ಟು ಜನಗಳಿಗೆ ಇದು ಪ್ರಪ್ರಥಮ ಬಾರಿ ಇದ್ದದಕ್ಕೆ ಇಷ್ಟು ಜನ ಬರ್ತಾ ಇದ್ದಾರೆ. ಇದನ್ನು ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚಿನ ರೀತಿಯಿಂದ ನಾವು ಮಾಡಬೇಕಂತೇಳಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಹಕಾರಕ್ಕೆ ನಮ್ಮ ಆರ್ಯವೈಶ್ಯ ಸಮಾಜದವರು ಮಾಡ್ತಿದ್ದಾರೆ ಅಂತೇಳಿ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀವಿ. ಇದಲ್ಲದೆ ಡಾಕ್ಟರ್ಸು ಬರೇ ಅವರು ಉಚಿತವಾಗಿ ನೋಡೋದಲ್ಲದೆ ಮೆಡಿಸಿನ್ಸ್ ಕೂಡ ಫ್ರೀ ಕೊಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ವಿಷಯ ಇದೆ. ECG ಇದೆ, ಬ್ಲಡ್ ರಿಪೋರ್ಟ್ ಮಾಡಲಿದ್ದಾರೆ, ಆಮೇಲೆ BP ಟೆಸ್ಟ್ ಮಾಡ್ತಿದ್ದಾರೆ, ಶುಗರ್ ಟೆಸ್ಟ್ ಮಾಡ್ತಿದ್ದಾರೆ, ಭಾಳಷ್ಟು ಇದರಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಆಗದೆ ಹೋದರೂ ಕೂಡ ಮತ್ತೆ ಹೆಚ್ಚಿನ ಒಂದು ಚಿಕಿತ್ಸೆ ಬೇಕಾದರೂ ಕೂಡ ಅದರ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅವ್ರು ಹೇಳಿದ್ದಾರೆ ಅಂತ ಹೇಳಲು ಈ ಸಮಯದಲ್ಲಿ ಹೇಳಲು ಇಚ್ಛೆ ಪಡ್ತಾ ಇದ್ದಾರೆ. ಸಮಾಜದ ಕಾರ್ಯದರ್ಶಿಯಾದ ಚಿರಗಂಬಟ್ಲ ಪದ್ಮರಾಜ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಯಚೂರಿನ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಾಣೇಶ್ ರಾಜ್ ಅವರ ತಂಡದವರಿಂದ ಯಶಸ್ವಿಯಾಗಿ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಿಕೊಟ್ಟರು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಪಾಸಣೆಗೆ ಒಳಗಾದವರಿಗೆ ಉಚಿತ ಔಷಧಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಮುಖಂಡರಾದ ಗಾಂಡ ಲಕ್ಷ್ಮೀಪತಿ, ಸಮಾಜದ ಮುಖಂಡರಾದ ಅಂಬಟಿ ವೆಂಕಟರಾಜ್, KC ವೀರೇಶ್, MR ದತ್ತಾತ್ರೇಯ, ವೀರೇಶ್ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಆರ್ಯವೈಶ್ಯ ಸಮಾಜ ಇವತ್ತಿನವರಿಗೆ ಈ ಒಂದು ಕಾರ್ಯಕ್ರಮ ಎಲ್ಲ ನಮ್ಮ ಪೇಷಂಟ್ಸ್ಗಳಿಗೆ ಬಹಳ ಹ್ಯಾಪಿನಿಂದ ಫೀಲ್ ಆಗ್ತಾ ಇದ್ದಾರೆ. ಈ ರೀತಿ ನೀವು ಉಚಿತ ತಪಾಸಣೆ ಮಾಡಿದ ಸಲಗೆ ನಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅದಲ್ಲದೆ ಅಲ್ಪ ಮಟ್ಟಿಗೆ ಉಚಿತವಾಗಿ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ. ಇದೇ ರೀತಿ ನಾವು ಮುಂದಿನ ವರ್ಷನೂ ಇನ್ನೂ ವಾಸಿ ಜಯಂತಿ ಆಗಿ ಮಧ್ಯದಲ್ಲಿನೂ ಇಂಥವು ಯಾವುದೇ ಶಿಬಿರಗಳು ಮಾಡ್ತೀವಿ ಅಂತಂದು ಈ ಮುಖಾಂತರ ಹೇಳ್ತೀವಿ. ಅದೇ ರೀತಿ ಬಂದಂತ ನೀವು ಮೀಡಿಯಾ ಮಿತ್ರ
ಇದೇ ಸಂದರ್ಭದಲ್ಲಿ ಅನೇಕ ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಸಂವಿಧಾನದ ಆಶಯಗಳು ಗಾಳಿಗೆ ತೂರಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಮೇ 7ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಮಟ್ಟದ ಸಂವಿಧಾನ ಬಚಾವೋ ಅಭಿಯಾನ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಾಲನೆಯಪ್ಪನ್ ತಿಳಿಸಿದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಸಂವಿಧಾನದ ಆಶಯ ಗಾಳಿಗೆ ತೂರಿ ಆಡಳಿತ ನಡೆಸುತ್ತಿರುವ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಖಂಡಿಸಿ ಮೇ 7ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಮಟ್ಟದ ಸಂವಿಧಾನ ಬಚಾವೋ ಅಭಿಯಾನ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥ್ ಪಾಲನಿಯಪ್ಪನ್ ತಿಳಿಸಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರವು ಅಡುಗೆ ಅನಿಲ, ಪೆಟ್ರೋಲ್, ಡೀಸೆಲ್ ದರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರನ್ನು ಸಂಕಷ್ಟಕ್ಕೆ ಈಡು ಮಾಡಿದೆ ಹಾಗೂ ಸಂವಿಧಾನದ ಆಶಯವನ್ನು ಗಾಳಿಗೆ ತೂರಿ ಆಡಳಿತ ನಡೆಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಮಾವೇಶ ನಡೆಯಲಿದೆ ಎಂದು ಹೇಳಿದರು. ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸರ್ಜೇವಾಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರು, ಕಲ್ಯಾಣ ಕರ್ನಾಟಕದ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಸಂಸದರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಈ ಸಮಾವೇಶಕ್ಕೆ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಯ ಒಳಗೊಂಡಂತೆ ರಾಯಚೂರಿನಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದರು. संविधान बचाओ महंगाई हटाओ एक बहुत बड़ा कार्यक्रम है. ऑल इंडिया कांग्रेस कमेटी का एक 40 डेज का प्रोग्राम प्लान है. पूरी देश में यही नारा लेके हम आम जनता के पास जा रहा हूँ. उसी वजह से कर्नाटका प्रदेश में हम जोनल वाइज ये एजुकेशन पीपल के पास लेके जा रहा हूँ. तो हमारा बेंगलुरु डिवीजन में फ्रीडम पार्क ग्राउंड पे हुआ, उसकी बाद दरगावी में सीपेट ग्राउंड में हुआ और हमारा हुबली धारवाड़ में हुआ. तो कल्याण कर्नाटका में जोन में हम रायचूर में एक कार्यक्रम को कमिंग 7th को मॉर्निंग 11 o'clock महात्मा गांधी स्टेडियम ग्राउंड पे प्लान किया. हमारा वरिष्ठ नेता श्री मल्लिकार्जुन खड़गे जी कांग्रेस प्रेसिडेंट आ रही है और हमारा चीफ मिनिस्टर सिद्धरामैया जी, केपीसीसी प्रेसिडेंट श्री डीके शिवकुमार जी और हमारा एआईसीसी जनरल सेक्रेटरी इंचार्ज श्री रणदीप सिंह सुरजेवाला जी राज्यसभा में एमपी और एआईसीसी जनरल सेक्रेटरी कर्नाटका का है मेंबर ऑफ पार्लियामेंट श्री नासिर हुसैन जी और डिस्ट्रिक्ट इंचार्ज मिनिस्टर्स, सारा मिनिस्टर्स, हमारा डिस्ट्रिक्ट में सीनियर लीडर भोसराज जी, शरण प्रकाश जी और वर्किंग प्रेसिडेंट हमारा एरिया का है वसंत कुमार जी एमएलसी और सारा एमएलए मिलके सारा बात हम डिस्कस किया. हमारा मुद्दे यही है, अभी देश में टैक्स टेररिज्म हो रही है, महंगाई बहुत बढ़ गया है और संविधान का इतना बड़ा थ्रेट है हमारा सोशल जस्टिस को, ये आइडियल को डिस्टर्ब कर रही है भाजपा. तो यही बात लेके हम आम जनता के पास ये जोनल कार्यक्रम के बाद एक पैम्पलेट लेके सारा घर तक हम लेके जाएंगे. अब सबको मालूम है हमारा 5 गारंटी के वजह से हमारा कर्नाटका में हमारा गवर्नमेंट आज था. वो गारंटी में भी आपका मालूम है 1/3 ऑफ द बजट वी आर स्पेंडिंग ऑन गारंटी कमेटी. वो भी आपका मालूम है 1 रुपये भी बीच में करप्शन नहीं है, डायरेक्ट बेनिफिशियरी को जा रही है. सब लोग खुश है उसका ऊपर. ये कांग्रेस का 30 डेज का अंदर वो हम पूरी करके कर्नाटका में हमारा गवर्नमेंट चल रही है, अच्छी तरह से चल रही है. उसी वजह से हम 3 बाई इलेक्शन जीत के दिखाया. तो दूसरी जगह पे भाजपा का काम आपको मालूम है. तो ये बात लेके हम सब आम जनता के पास लेके जा रहे हैं. एक कार्यक्रम का काम महंगाई हटाओ संविधान बचाओ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, ಕೇಂದ್ರ ಸಚಿವರಾದ
ಕೇಂದ್ರ ಸರ್ಕಾರದ ವೈಫಲ್ಯ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ದೇಶದ ಜನರಿಗೆ ನಿಜಾಂಶ ತಿಳಿಸಬೇಕು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಜನರು ಆರ್ಥಿಕವಾಗಿ ಪ್ರಗತಿ ಹೊಂದುತ್ತಿದ್ದಾರೆ. ಗ್ಯಾರಂಟಿ ಯೋಜನೆ ಎಷ್ಟು ಮಧ್ಯಮ ಕೆಳವರ್ಗದ ಮಹಿಳೆಯರಿಗೆ ಅನುಕೂಲವಾಗಿದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಸಹಾಯ ಮಾಡಿದೆ. ಎಐಸಿಸಿ ಕಾರ್ಯದರ್ಶಿ ಗೋಪಿನಾಥನ್ ಪಾಲನಿಯಪ್ಪನ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕದ ಇವತ್ತೇನು ಕಾರ್ಯಕರ್ತರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪ್ರತಿಭಟನಾ ಪ್ರೊಟೆಸ್ಟ್ ಅಲ್ಲಿ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದಕ್ಕೆ ನಮ್ಮ ಎಐಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಸಿದ್ದರಾಮಯ್ಯನವರು, ಮತ್ತೆ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜಿಯವರು, ಸುರ್ಜೇವಾಲಾ ಜಿಯವರು ಮತ್ತು ಎಲ್ಲ ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲ ಶಾಸಕರು ಮತ್ತು ಎಲ್ಲ ನಮ್ಮ ಪಕ್ಷದ ಹಿರಿಯ ನಾಯಕರು ಪಾಲ್ಗೊಳ್ತಾ ಇದ್ದಾರೆ. ಉದ್ದೇಶ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ಬಂದಾಗಲಿಂದನೂ ಕೂಡ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಅವರು ಹಿತವನ್ನು ಮರೆತು ಇವತ್ತು ಜನಗಳ ಕಷ್ಟಕ್ಕೆ ಇವತ್ತು ಅವರು ಗುರಿ ಆಗ್ತಾ ಇದ್ದಾರೆ. ಇಲ್ಲಿ ಸಿಕ್ಕಾಪಟ್ಟಿ ದಿನನಿತ್ಯ ಬಳಕೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿ, GST ಅನ್ನು ಹಾಕಿ ಸಾಮಾನ್ಯ ಜನರು ಬದುಕೋದು ಕಷ್ಟ ಮಾಡುವ ರೀತಿಯಲ್ಲಿ, ಕಷ್ಟ ಆಗುವ ರೀತಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಬೆಲೆ ಏರಿಕೆ ಆಗಿದೆ. ಮತ್ತು ಇಲ್ಲಿ ಸಂವಿಧಾನದ ಸದಾಶಯಗಳನ್ನ ಗಾಳಿಗೆ ತೂರಿ ಇದು ಸಂವಿಧಾನಕ್ಕೆ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಜನರಿಗೆ ಕಷ್ಟಕ್ಕೆ ದೂರತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ಒಂದು ಪ್ರತಿಭಟನಾ ಸಮಾವೇಶ ನಾವು ಗಾಂಧಿ ಮೈದಾನದಲ್ಲಿ 7ನೇ ತಾರೀಕು ಮಾಡ್ತಾ ಇದ್ವಿ. ತಮ್ಮ ಮುಖಾಂತರ ಈ ಇಡೀ ಕರ್ನಾಟಕ ಭಾಗದ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ರಾಯಚೂರು ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ದೊಡ್ಡ ಸಂಖ್ಯೆಯಲ್ಲಿ ಅಂತಕ್ಕಂಥದ್ದು ಅವರು ನ್ಯಾರೇಟಿವ್ ಬೀಯಿಂಗ್ ಸೆಟ್ ಬೈ ಬಿಜೆಪಿ ಅವರು ಅವ್ರ ಅಪೋಸಿಷನ್ ಇದ್ದಾರೆ. ಅಪೋಸಿಷನ್ ಕೆಲಸ ಮಾಡಲಿ, ಅವರು ಸರ್ಕಾರ ಎಲ್ಲಿ ಎಲ್ಲಿದೆ ಅಲ್ಲಿ ಎತ್ತಿ ತೋರಿಸ್ಲಿ, ಸರ್ಕಾರದ ವೈಫಲ್ಯ ಏನಾದ್ರು ಹೇಳಿ, ಸರ್ಕಾರ ಏನು ಬಜೆಟ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕಮ್ಮಿ ಕೊಟ್ಟರೆ ಅಲ್ಲಿ ಹೇಳಿ, ಸರ್ಕಾರಕ್ಕೆ ಸಕಾರಾತ್ಮಕವಾಗಿ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ಕಾರದ ಆಡಳಿತದಲ್ಲಿ ವೈಫಲ್ಯತೆ ತೋರಿಸ್ಲಿ. ಅದೇನು ತೋರ್ಸಕ್ಕಾಗ್ತಾ ಇಲ್ಲ ಅವರಿಗೆ. ಇವೆಲ್ಲ ಮಾತು ಯಾರು ಆಡ್ತಾರೆ ಅಂದ್ರೆ ಹತಾಶ ಆಗಿರ್ತಕ್ಕಂಥವ್ರು ಆಡ್ತಕ್ಕಂಥ ಮಾತಿದು. ಅವರಿಗೆ ಏನು ಸಿಗ್ತಾ ಇಲ್ಲ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಇಂಥ ಮಾತಾಡ್ತಾ ಇದ್ದಾರೆ. ಇದು ರಾಜ್ಯದ ಜನ ಬಹಳ ಪ್ರಬುದ್ಧರಿದ್ದಾರೆ. ಕರ್ನಾಟಕ ರಾಜ್ಯದ ಜನ ಅಷ್ಟು ಇದಿಲ್ಲ. ಕರ್ನಾಟಕ ರಾಜ್ಯದ ಜನ ಬಹಳ ಪ್ರಬುದ್ಧರಿದ್ದಾರೆ. ದೇ ಕ್ಯಾನ್ ಸೀ ಥ್ರೂ ದಿಸ್ ಬಿಜೆಪಿಸ್ ಏನೇ ಅಜೆಂಡಾ ಏನಿದೆ ಇದು ದೇ ಕ್ಯಾನ್ ಸೀ ಥ್ರೂ. ಮಂಗಳೂರಲ್ಲಿ ಆದಂತ ಹಿಂದೂ ಕಾರ್ಯಕರ್ತರು ಈಗ ಈ ರಾಜ್ಯದಲ್ಲಿ ಯಾವುದೇ ಹತ್ಯೆ ಆಗಲಿ ಅದು ಕಾನೂನು ಕ್ರಮ ಕೈಗೊಳ್ಳತಕ್ಕಂಥದ್ದು ನಮ್ಮ ಸರ್ಕಾರದ ಆದ್ಯತೆ ಇದೆ. ಕಾನೂನು ಸುವ್ಯವಸ್ಥೆ ಇದು ನಮ್ಮ ಜವಾಬ್ದಾರಿ ಇದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆನ ಸರಿಯಾಗಿರ್ತಕ್ಕಂಥದ್ದು, ಯಾರದೇ ಹತ್ಯೆ ಆಗಲಿ, ಯಾರ ಮೇಲೆ ಹಲ್ಲೆ ಆಗಲಿ, ಯಾರದೇ ದೌರ್ಜನ್ಯ ಆಗಲಿ ಸಹಿಸಲ್ಲ ಈ ಸರ್ಕಾರ ಅಂತ ಸ್ಪಷ್ಟವಾಗಿ, ಯಾರ ಮೇಲೆ ಆದ್ರೂ ಸಹಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರುತ್ತೆ. ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬಹಳ ದಿವಸಗಳಿಂದ ಪಾರ್ಲಿಮೆಂಟ್ ಅಲ್ಲಿ ಮಾನ್ಯ ಇವರಿಗೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ರು. ಏನಂದ್ರೆ ನೀವು ಜಾತಿ ಗಣತಿ ಮಾಡಬೇಕು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂದ್ರೆ ಜಾತಿ ಗಣತಿ ಆಗ್ಬೇಕು. ಯಾಕೆ ಆಗ್ಬೇಕು ಅಂತಂದ್ರೆ ವಿಶೇಷವಾಗಿ ಯಾರ ಪಾರ್ಟಿಸಿಪೇಷನ್ ಇರ್ಬೇಕಿತ್ತು ಆ ಜನರ ಪಾರ್ಟಿಸಿಪೇಷನ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಲ್ಲ. ಹಾಗಾಗಿ ಜಾತಿ ಗಣತಿ ಆದ್ರೆ ಅದಕ್ಕೆ ಒಂದು ಸೂಕ್ತ ಮಾರ್ಗದರ್ಶನ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಒತ್ತಾಯ ಇತ್ತು. ಇದ್ರ ವಿರುದ್ಧ ಇವತ್ತು ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ಏನೇನು ಮಾತಾಡಿದರೆ ನಾನು ಹೇಳ್ಬೇಕಾಗಿ ನೀವೇ ಸಾಕ್ಷಿ ಇದ್ದೀರಿ. ಏನಂದ್ರೆ ದೇಶ ಉಳಿತಾ ಇದ್ದಾರೆ, ಸಮಾಜ ಉಳಿತಾ ಇದ್ದಾರೆ, ಹಿಂದೂ ಧರ್ಮ ಉಳಿತಾ ಇದ್ದಾರೆ, ದೇಶದಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಜಾತಿ ಗಣತಿ ಮಾಡಿ ಅಂತ ಅವರು ಹೇಳಿದ್ರು. ಹೀಗಾಗಿ ಜ್ಞಾನೋದಯ ಇದ್ದವ್ರಿಗೆ ಈ ಜ್ಞಾನೋದಯ ಯಾಕಾಗಿದೆ ಅಂತಂದ್ರೆ ಅದು ಏನೇ ಇರಲಿ ನಾವು ವೆಲ್ಕಮ್ ಮಾಡಿದೀವಿ. ಕಾಂಗ್ರೆಸ್ ಪಕ್ಷ ನಾವು ರಾಜಕಾರಣಕ್ಕಾಗಿ ರಾಜಕಾರಣ ಮಾಡಲ್ಲ, ಜನಹಿತಕ್ಕಾಗಿ ರಾಜಕಾರಣ ಮಾಡ್ತೀವಿ. ಹಾಗಾಗಿ ಇವತ್ತು ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ, ಮೋದಿ ಸರ್ಕಾರ, ಅದು ನಾವು ವೆಲ್ಕಮ್ ಮಾಡಿದ್ದೀವಿ. ಜಾತಿ ಗಣತಿ ವೆಲ್ಕಮ್. ಬಟ್ ನಾವು ಏನ್ ಸಜೆಷನ್ ಕೊಟ್ಟಿದ್ದೀವಿ ಅಂದ್ರೆ ಅದರಲ್ಲಿ ಏನೇನೋ ಆಗ್ಬೇಕು, ಯಾವ್ಯಾವ ಸಜೆಷನ್ ಕೊಡಬೇಕು ರಾಹುಲ್ ಗಾಂಧಿ ಅವರು ಮಾನ್ಯ ಎಐಸಿಸಿ ಅಧ್ಯಕ್ಷರು ಕೊಟ್ಟಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ, ಕ್ರೊನಾಲಜಿ ಜೀವನ ಅರ್ಥ ಮಾಡ್ಕೊಳ್ಳಿ. ಅಮಿತ್ ಶಾ ಹತ್ರ ಯಾವಾಗಲೂ ಕ್ರೊನಾಲಜಿ ಸಂಜೆ ನೀವು ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ
ಬಿಹಾರ್ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಜಾತಿ ಗಣತಿ ಬರುತ್ತೆ ಅವರಿಗೆ. ಅವರು ರಾಜಕಾರಣ ಮಾಡಿರ್ಬೋದು, ಆ ದೃಷ್ಟಿಲಿ ಬರ್ತಾರೆ. ನೋಡಿ ಹಿಂದೆ ನೋಡಿ ಆ ರೀತಿ ಕೂಗಿರ್ಲಿಲ್ಲ ದೇಶದಲ್ಲಿ. ಅವಾಗ ಕೂಗಿತ್ತ ಇಲ್ಲ. ಮತ್ತೆ ಜನಾಭಿಪ್ರಾಯನೇ ಪ್ರಜಾಪ್ರಭುತ್ವ ಹೇಳೋದು ಜನಾಭಿಪ್ರಾಯದ ಮೇಲೆ. ಜನಾಭಿಪ್ರಾಯ ಇದ್ದಾಗ ನಾವು ಜನರ ಮಾತಿ ಮನ್ನಣೆ ಕೊಡ್ಬೇಕು. ಜನಾಭಿಪ್ರಾಯ ಸಂಗ್ರಹ ಈಗ ಮೂರು ಬರ್ತಾ ಇತ್ತು. ಇವತ್ತು ನಿತೀಶ್ ಕುಮಾರ್ ಅವರು ಹೇಳಿದ್ರು, ಬಿಹಾರಿನ ನಮ್ಮ ಇವರು ಹೇಳಿದ್ರು, ಅನೇಕ ಮುಖಂಡರು, ಉತ್ತರ ಪ್ರದೇಶದ ಅನೇಕ ಮುಖಂಡರು, ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಅನೇಕ ಪಕ್ಷಗಳು ಕೇಳ್ತಾ ಇದ್ರು. ಹಾಗಾಗಿ ಜನಾಭಿಪ್ರಾಯ ಬಂದಿದೆ, ಇದು ಮಾಡಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡ್ತಾ ಇದ್ವಿ. ಈ ಕೇಂದ್ರ ಸರ್ಕಾರದ ಎಕ್ಸೆಪ್ಟ್ ಮಾಡಿದ್ರೆ ಅದನ್ನ ವೆಲ್ಕಮ್ ಮಾಡಿದ್ವಿ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯರಾದ ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಶಾಸಕರಾದ ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ್, ಹಂಪಯ್ಯ ನಾಯಕ್, ಹಂಪನಗೌಡ ಬಾದರ್ಲಿ, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ್ ಇಟ್ಗಿ, ಶರಣಪ್ಪ ಮಟ್ಟೂರು, ನಗರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಕಾಂಗ್ರೆಸ್ ರಾಜ್ಯ ಘಟಕದ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್, ಕಾಂಗ್ರೆಸ್ ಮುಖಂಡ ಶಾಲಂ, ಮಾಧ್ಯಮ ವಕ್ತಾರ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮೇ 5ರಿಂದ ಪ್ರಾರಂಭವಾಗಲಿರುವ ಪರಿಶಿಷ್ಟ ಜಾತಿ ಗಣತಿಯಲ್ಲಿ ಛಲವಾದಿ ಸಮುದಾಯದ ಜನರು ಮೂಲ ಜಾತಿಯೊಂದಿಗೆ ಉಪಜಾತಿಯನ್ನು ನಮೂದಿಸಬೇಕೆಂದು ಛಲವಾದಿ ಮಹಾಸಭಾದ ಶಿವರಾಜ್ ಜಾನೇಕಲ್ ಮನವಿ ಮಾಡಿದರು. ಮೇ 5ರಿಂದ ಪ್ರಾರಂಭವಾಗಲಿರುವ ಪರಿಶಿಷ್ಟ ಜಾತಿಗಳ ಗಣತಿಯಲ್ಲಿ ಛಲವಾದಿ ಸಮುದಾಯ ಜನರು ಮೂಲ ಜಾತಿಯೊಂದಿಗೆ ಉಪಜಾತಿಯನ್ನು ನಮೂದಿಸಬೇಕೆಂದು ಛಲವಾದಿ ಮಹಾಸಭಾದ ಶಿವರಾಜ್ ಜಾನೇಕಲ್ ಮನವಿ ಮಾಡಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಮೀಕ್ಷೆ ಬರುವ ಗಣತಿದಾರರಿಗೆ ಬಲಗೈ ಎಂದು ಬರೆಯಿಸಿ ಉಪಜಾತಿಗಳನ್ನು ನಮೂದಿಸಬೇಕು. ಹೊಲೆಯ, ಬಲಗೈ, ಛಲವಾದಿ, ಪರಯ, ಮಾಲ ಗುಂಪಿಗೆ ಸೇರಿದ ಸಮುದಾಯ ಜನರು ಬಲಗೈ ಎಂದು ಬರೆಯಿಸಿ ಉಪಜಾತಿಗಳನ್ನು ನಮೂದಿಸಬೇಕು. 37 ಉಪಜಾತಿಗಳಿವೆ. ಬೇರೆ ಬೇರೆ ಭಾಗದಲ್ಲಿ ಬೇರೆಯಾಗಿ ಗುರುತಿಸಲಾಗುತ್ತಿದೆ. ಉಪಜಾತಿಗಳನ್ನು ನಮೂದಿಸಿದರೆ ಸಮಸ್ಯೆಯಾಗುವುದರಿಂದ ಜಾತಿ ಪ್ರಮಾಣ ಪತ್ರದಲ್ಲಿರುವ ಜಾತಿಯನ್ನು ಕಡ್ಡಾಯವಾಗಿ ನಮೂದಿಸಬೇಕೆಂದರು. ಉಪಜಾತಿ ಮೂಲ ಜಾತಿಯನ್ನು ನಮೂದಿಸದೆ ಹೋದಲ್ಲಿ ಸೌಲಭ್ಯಗಳಿಂದಲೂ ವಂಚಿತರಾಗುವಂತಾಗುತ್ತದೆ. ಸಮಾಜ ಜನಸಂಖ್ಯೆಯಲ್ಲಿಯೂ ವ್ಯತ್ಯಾಸವಾಗುತ್ತದೆ. ಕಾರಣ ಉಪಜಾತಿಯೊಂದಿಗೆ ಮೂಲ ಜಾತಿಯನ್ನು ನಮೂದಿಸಬೇಕೆಂದರು. ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ಈಗ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಕರ್ನಾಟಕ ಸರ್ಕಾರ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವತ್ತು ನಾಳೆ 5ನೇ ತಾರೀಕು ಒಳ ಮೀಸಲಾತಿ ಜನಗಣತಿಯನ್ನು ನಮ್ಮ ಸಮಾಜದ ಮನೆಗಳಿಗೆ ಬರ್ತಾ ಇದೆ. ಅದಕ್ಕೆ ನಾನು ಸಮಾಜದವರಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಛಲವಾದಿ ಜನಾಂಗದವರನ್ನ ಬೇಗಾರ, ಬ್ಯಾಗಾರ, ಮಾಲ, ಛಲವಾದಿ ಅಂತ ಆಡು ಭಾಷೆಯಲ್ಲಿ ಕರೀತಾರೆ. ಮೂಲ ಜಾತಿ ಸಮೀಕ್ಷೆ ಬಂದವರು ಅಧಿಕಾರಿಗಳಲ್ಲಿ ಮೂಲ ಜಾತಿನ ನಮೂದಿಸಿ ಬಲಗೈ ಅಂತ ಬಳಸಬೇಕಂತ ನಾನು ಮೊಟ್ಟ ಮೊದಲಿಗಾಗಿ ಎಲ್ಲರಲ್ಲಿ ನಾನು ಸಮಾಜದ ಅಧ್ಯಕ್ಷನಾಗಿ ಮತ್ತು ಸಮಾಜದ ಪರವಾಗಿ ಎಲ್ಲರಿಗೂ ನಾನು ಕೈ ಜೋಡಿಸಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ಕರ್ನಾಟಕ ಸರ್ಕಾರ ಇವತ್ತು ಸುಮಾರು ವರ್ಷಗಳಿಂದ ಈ ಒಂದು ಹೋರಾಟದ ಫಲ ಬಾಬಾ ಸಾಹೇಬರ ಒಂದು ವಿಚಾರವೇನಾಗಿತ್ತು, ನಾವು ನಿಜವಾಗಲೂ ಜಾತಿ ಯಾವುದೇ ಜಾತಿಗೆ ಸಂಬಂಧಪಟ್ಟವರಂತವರಲ್ಲ. ಇವತ್ತು ಕಾಲಕಾರಣವಾಗಿ ಇವತ್ತು ನಾವೆಲ್ಲರೂ ಕೂಡ ಅನಿವಾರ್ಯವಾಗಿ ಜಾತಿ ಕಡೆ ಹೊಂಟಿದ್ದೀವಿ. ಅದಕ್ಕೆ ನಮ್ಮ ಜಾತಿ ಕೂಡ ಅಂಕಿಅಂಶಗಳನ್ನು ಕಲೆ ಹಾಕಿ ನಮ್ಮ ಜಾತಿನ ಒಂದು ಕಡೆ ಗುರುಕರಣ ಮಾಡಿ ಸಂಖ್ಯೆಯನ್ನು ಕೊಡಬೇಕಂತ ಜಾತಿಯಲ್ಲಿ ಅವರು ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರೂ ಸಮಾಜದವರು ಇವತ್ತು ಯಾರೇ ಇರಲಿ, ಇವತ್ತು ನಮ್ಮದೊಂದು ಕ್ರಮ ಸಂಖ್ಯೆ ಅನುಕ್ರಮ ಜಾತಿ ಸಂಖ್ಯೆ 1ರಿಂದ ಈಗ ನನಗೆ ಇವೆಲ್ಲವೂ ಭಾಳ ಆಗ್ತದೆ. ಈಗೆಲ್ಲ ನಾನು ಮಾಧ್ಯಮದಲ್ಲಿ ಕಾಂಪ್ಲೇಂಟ್ ಕೊಟ್ಟಿದ್ದೀನಿ. 1ರಿಂದ 35ರ ಸಂಖ್ಯೆ ಒಳಪಟ್ಟಂತೆ 37 ಇವತ್ತು ಮೂಲ ಜಾತಿ, ಉಪಜಾತಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಆದಿ ಜಾತಿಗಳನ್ನು ಹೊರತುಪಡಿಸಿ ಮೇಲಿನ ಪಟ್ಟಿಯಲ್ಲಿ ಇರುವ ಬಲಿಯ, ಬಲಗೈ, ಛಲವಾದಿ, ಮಾಲ, ಪರಾಯ, ಮಾಲ ಗುಂಪಿಗೆ ಸಂಬಂಧಿಸಿದಂತೆ ನಿಮ್ಮ ಸಮಾಂತರ ಸ್ಥಳೀಯವಾಗಿ ಆಡು ಭಾಷೆಯಲ್ಲಿ ಕಲಿಸಿಕೊಳ್ಳುವ ಮೂಲಕ ಜಾತಿಯನ್ನು ಕಡ್ಡಾಯವಾಗಿ ಹಾಗೂ ನಿರಂತರವಾಗಿ ನಮೂದಿಸಬೇಕೆಂದು ಈ ಬಲಗೈ ಅಂತ ನಮೂದಿಸಬೇಕಂತ ಸಮಾಜದಲ್ಲಿ ನಾವು ಮನವಿ ಮಾಡ್ತಾ ಇದ್ದೇವೆ. ಎಲ್ಲ ಉಪಜಾತಿಗಳನ್ನು ಬಿಟ್ಟು ಬಲಗೈ ಅಂತ ಕರೀಬೇಕಾ? ಎಲ್ಲ ಉಪಜಾತಿಗಳೊಂದಿಗೆ ಅದು ನಮ್ದು ಏನು ಆಡು ಭಾಷೆಯಲ್ಲಿದೆ. ಈ ಸಂದರ್ಭದಲ್ಲಿ ಮಲ್ಲೇಶ್, ಅಮಿತ್ ಸುಂಕಾರಿ, ಬಿ ಶ್ರೀನಿವಾಸ್, ರವಿಕುಮಾರ್, ಕೆ ಯಲ್ಲಪ್ಪ ಸೇರಿದಂತೆ ಅನೇಕರಿದ್ದರು. 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು ನಗರದಲ್ಲಿ ಜೂನ್ 28 ಮತ್ತು 29ರಂದು ನಡೆಯಲಿದ್ದು ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಳಸಂಗಿ ಹೇಳಿದರು. 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ರಾಯಚೂರು ನಗರದಲ್ಲಿ ಜೂನ್ 28 ಮತ್ತು 29ರಂದು ನಡೆಯಲಿದ್ದು ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ್ ಗೋಳಸಂಗಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2 ದಿನ ಸಮ್ಮೇಳನದ ಯಶಸ್ವಿಗೆ ಪೂರ್ವ ಸಿದ್ಧತೆಗಳು ನಡೆಯುತ್ತಿವೆ.
ಸಮ್ಮೇಳನದಲ್ಲಿ ವಿವಿಧ ಸಾಧಕರನ್ನು ಪರಿಷತ್ನಿಂದ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಯಾವುದೇ ಅರ್ಜಿಗಳನ್ನು ಆಹ್ವಾನಿಸದೆ ಪಾರದರ್ಶಕವಾಗಿ ಅರ್ಹರನ್ನು ಗುರುತಿಸಲಾಗಿದೆ ಎಂದರು. ಸಾಧಕ ಸಾಹಿತಿಗಳಿಗೆ ನೀಡುವ ರಾಷ್ಟ್ರೀಯ ಗೌರವ ಪ್ರಶಸ್ತಿಗೆ ರಾಯಚೂರಿನ ಬಾಬು ಭಂಡಾರಿಗಲ್, ಡಾಕ್ಟರ್ ಪದ್ಮಿನಿ ನಾಗರಾಜ್ ಬೆಂಗಳೂರು, ಡಾಕ್ಟರ್ ಕೆಪಿ ಮಹದೇವಯ್ಯ ಸಾಹಿತಿ ಮೈಸೂರು, ಡಾಕ್ಟರ್ ಅಮರೇಶ್ ಅತ್ಗಲ್ ಹಂಪಿ, ಡಾಕ್ಟರ್ ಜೆಪಿ ದೊಡ್ಮನಿ ಅಥಣಿ, ಡಾಕ್ಟರ್ ಸೂರ್ಯಕಾಂತ್ ಸುಜಾತ್ ಕಲಬುರಗಿ ಆಯ್ಕೆಯಾಗಿದ್ದಾರೆ. ಬೃಹದ್ದೇಶಿ ರಾಷ್ಟ್ರೀಯ ಪ್ರಶಸ್ತಿಗೆ ಕಲಬುರಗಿಯ ಸಿದ್ಧಾರ್ಥ್ ಡಿ ಚಿಮ್ಮೈದಾಯಿ, ದಲಿತ ಚೇತನ ರಾಷ್ಟ್ರೀಯ ಪ್ರಶಸ್ತಿಗೆ ಲಿಂಗಸೂರು ತಾಲೂಕಿನ ಹಿರೇನಗ್ನೂರು ಹೋರಾಟಗಾರ ಭೀಮಣ್ಣ, ಮೂಕನಾಯಕ ರಾಷ್ಟ್ರೀಯ ಪ್ರಶಸ್ತಿಗೆ ಕಲಬುರಗಿಯ ನೃಪತುಂಗ ದಿನಪತ್ರಿಕೆ ಸಂಪಾದಕ ಶಿವರಾಯ ದೊಡ್ಮನಿ, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿಗೆ ಕೊಡಗಿನ ಡಾಕ್ಟರ್ ಕಾವೇರಿ ಎಚ್ಎಂ, ದಲಿತ ಕಲಾಸಿರಿ ರಾಷ್ಟ್ರೀಯ ಪ್ರಶಸ್ತಿಗೆ ಮಹದೇವ ಚಾಮರಾಜನಗರ, ಸಿಂಧನೂರು ಇವರ ನರಸಿಂಹಪ್ಪ ರಾಂಪ್ನಾಳ ಆಯ್ಕೆಯಾಗಿದ್ದಾರೆ. ಪ್ರಥಮ ಬಾರಿಗೆ ದಲಿತ ಸಾಹಿತ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ವಿಜಯಪುರದ ಡಾಕ್ಟರ್ ತ್ರಿವೇಣಿ ಬನಸೋಡೆ, ನದೀಂ ಸನದಿ ಬೆಳಗಾವಿ, ಮೌಲ್ಯಸ್ವಾಮಿ ಮೈಸೂರು ಆಯ್ಕೆಯಾಗಿದ್ದಾರೆ. ಯುವ ದಲಿತ ಕಲಾಸಿರಿ ರಾಷ್ಟ್ರೀಯ ಪ್ರಶಸ್ತಿಗೆ ಕಲಬುರಗಿಯ ರಜನಿ ತಳವಾರ ಮತ್ತು ಉಮಾ ವೈಜಿ ಕೋಲಾರ ಆಯ್ಕೆಯಾಗಿದ್ದಾರೆ ಎಂದರು. ಅಲ್ಲದೆ 13 ಪ್ರಕಾರದ ಪುಸ್ತಕಗಳನ್ನು ದತ್ತಿ ನಿಧಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಡಾಕ್ಟರ್ ರತ್ನಾಕರ್ ಸಿ ಕುನುಗೋಡು ಇವರ ಕೃತಿ ಎದೆಯ ಕಾವು 2022, ಡಾಕ್ಟರ್ ಮಲ್ಲಯ್ಯ ಅತ್ನೂರು ಇವರ ನವಮಾಸದ ನೆನಪುಗಳು 2023, ಶಿವನಾಯಕ ದೊರೆಯುವ ಕಾದಂಬರಿ ಬಲ್ಲಾಳ 2022, ನರಶಿ ಕಡೂರು ಕೃತಿ ಬೆಂಕಿ ಹರಿಸಿದ ನದಿ 2023, ಬಿ ಶ್ರೀನಿವಾಸರ ಖಾಲಿಗೋಡೆಯ ಗುರುತಿಲ್ಲದ ಚಿತ್ರಗಳು 2023, ಕಂದೂರಿ ತಿಮ್ಮಯ್ಯನವರ ಅಂಗುಲಿಮಾಲ 2023, ಮಾದುತಿ ದಾಸಣ್ಣನವರ ನಾಟಕ ಆ ಒಂದು ರಾತ್ರಿ 2023, ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಚರ್ಮವಾದ್ಯಗಳು 2023, ಡಾಕ್ಟರ್ ಪ್ರದೀಪ್ ಕಡ್ನೂರ್ ಅವರು ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಚಳವಳಿ 2023, ಡಾಕ್ಟರ್ ಮುಮ್ತಾಜ್ ಬೇಗಂ ಗಂಗಾವತಿಯವ ಭೂಮಿ ಬೆಳಕಿನ ಬರಗೂರು ಕಾವ್ಯಗಳು 2022, ಡಾಕ್ಟರ್ ನಿಂಗಪ್ಪ ಮುದೇನೂರು ಇವರ ಸೃಜನ ವಿಮರ್ಶೆ 2023, ಅನಿಲ್ ಹೊಸಮನಿ ಅವರ ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ 2022, ಡಾಕ್ಟರ್ ಸುಭಾಷ್ ರಾಜಮನೆಯವರ ಬುದ್ಧ ಪ್ರಜ್ಞೆಯ ನಡಿಗೆ 2023, ಮಹೇಶ್ ಬಳ್ಳಾರಿ ಅವರು ಅಲ್ಲೂರಿ ಸೀತಾರಾಮರಾಜು, ಮಾಲತೇಶ ಅಂಗೂರು ಇವರ ಕಾಡು ಮೇಡು, ಡಾಕ್ಟರ್ ಪರಿಮಳ ಎಸ್.ಬಿ. ಅವರ ಮಾನವೀಯ ಧರ್ಮ ಮತ್ತು ಡಾಕ್ಟರ್ ಅಂಬೇಡ್ಕರ್, ಡಾಕ್ಟರ್ ಕೆಪಿ ಮಹಾಲಿಂಗು ಇವರ ವಿಮೋಚನಾ ದರ್ಶನ, ಸುಧಾ ಹುಚ್ಚಣ್ಣನವರ್ ಅರಿನಾಚೆಯ ಬಾಳು, ಮಲ್ಲಿಕಾರ್ಜುನ ಕಡಬೋಳ ಅವರ ಕಡತೋಳದ ನೆಲದ ನೆನಪುಗಳು, ಸಿದ್ದರಾಮಯ್ಯ ಹಿಂಪರಗಿಯವರ ಬಾರೋಕಂದ ಶಾಲೆಗೆ, ಶರಣಬಸವ ಗುಡಿದಿನ್ನಿಯವರ ಉಡದಾರ, ಅಮರೇಶ ಗಿಣಿವಾರ ಇವರ ಪೋಸ್ಟ್ ಆಫೀಸ್ನಲ್ಲಿ ಅಕ್ಕನ ಜಡ್ಜ್ಮೆಂಟ್, ಛತ್ರಪ್ಪ ತಂಬೂರಿಯವರ ದೂರು ತಿರುವಿದೆ ಕೃತಿಗಳು ದತ್ತಿ ನಿಧಿ ಪ್ರಶಸ್ತಿಗೆ ಆಯ್ಕೆಯಾಗಿವೆ. ಸಮ್ಮೇಳನದ ಯಶಸ್ವಿಗೆ ವಿವಿಧ ಸಮಿತಿಗಳನ್ನು ರಚಿಸಲಾಗಿದೆ. ಸರ್ಕಾರದಿಂದ ಯಾವುದೇ ಅನುದಾನ ನೀಡಿಲ್ಲ. ಬೇಡಿಕೆ ಸಲ್ಲಿಸಲಾಗಿದೆ. ಸ್ಥಳೀಯ ಸಂಪನ್ಮೂಲದ ಮೂಲಕವೇ 2 ದಿನ ಸಮ್ಮೇಳನ ನಡೆಸಲಾಗುತ್ತಿದೆ ಎಂದರು. ಈ ಎರಡನೆಯ ಪತ್ರಿಕಾ ಸಭೆಯೊಳಗ 2 ಮುಖ್ಯ ಸಂಗತಿಗಳನ್ನು ನಾವು ಗಮನಕ್ಕೆ ಹಾಕಿಸ್ತೇವೆ. ಒಂದು, ಬರುವ ಮುಂದಿನ ಜೂನ್ ತಿಂಗಳು 28 ಮತ್ತು 29 2 ದಿನ ಅಖಿಲ ಭಾರತ 11ನೆಯ ದಲಿತ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇದು ಡಿಸೆಂಬರ್ ಅಂತ ಚರ್ಚೆ ಮಾಡಿದ್ದೀವಿ. ನಮ್ಮ ಮೊದಲೇ ಪತ್ರಿಕಾ ಸಭೆಯೊಳಗೆ ಡಿಸೆಂಬರ್ 14 ಬಿಡ್ತೀವಿ. ನಮ್ಮದು ಎಲ್ಲ ಅಧಿವೇಶನ ಇರುವುದರಿಂದ ಆ ಕಾರಣಕ್ಕೆ ಮುಂದೆ ಹಾಕೊಡ್ತೀವಿ. ಅದರ ಬಗ್ಗೆ ನಾವು ಗಮನ ತಂದಿದ್ದೀವಿ. ಒಂದು ದಿನಾಂಕ 28, 29 ಸಿದ್ದರಾಮ ಜಬರ್ದಿಂದ ರಂಗಮಂದಿರದ ಒಳಗಡೆ 2 ದಿನ ಅಖಿಲ ಭಾರತ 11ನೆಯ ದಲಿತ ಸಾಹಿತ್ಯ ಸಮ್ಮೇಳನ. ಎರಡನೇದು ನಮ್ಮ ಪತ್ರಿಕಾಗೋಷ್ಠಿ ಅತ್ಯಂತ ಮುಖ್ಯವಾಗಿರತಕ್ಕಂಥ ವಿಷಯ ಏನು ಅಂತಂದ್ರೆ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥ ಪ್ರಶಸ್ತಿಗಳ ವಿವರಗಳು. ಒಟ್ಟು 4 ಭಾಗದ ಪ್ರಶಸ್ತಿಗಳನ್ನು ನಮ್ಮ ದಲಿತ ಸಾಹಿತ್ಯ ಪರಿಷತ್ತು ಅವತ್ತು ಸಮ್ಮೇಳನದ ಒಳಗಡೆ 2ನೇ ದಿವಸ ಪ್ರಶಸ್ತಿ ಪ್ರದಾನ ಸಮಾರಂಭ ಕೈಗೊಳ್ಳಲಾಗಿದೆ. ಒಂದು ಗೌರವ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ, ಇದು ಸಾಹಿತಿಗಳಿಗೆ ಕೊಡಮಾಡತಕ್ಕಂಥ ಗೌರವ ಪ್ರಶಸ್ತಿ. ಆಮೇಲೆ ದಲಿತ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಗುರುತಿಸಿಕೊಡ್ತಕ್ಕಂಥ ವಿಶಿಷ್ಟ ಪ್ರಶಸ್ತಿಗಳು ಅವು ರಾಯಚೂರಿನಿಂದಲೇ ಆರಂಭ ಮಾಡತಕ್ಕಂಥ ಒಂದು
ರಾಷ್ಟ್ರೀಯ ಯುವ ಪ್ರಶಸ್ತಿ, ಯುವಕರನ್ನು ಗುರುತಿಸಿಕೊಡ್ತಕ್ಕಂಥ ಪ್ರಶಸ್ತಿ 3ನೇ ಭಾಗ. 4ನೇ ಭಾಗ ನಾವು ನಿರಂತರವಾಗಿ ಕೊಡತಕ್ಕಂಥ ದಲಿತ ಸಾಹಿತ್ಯ ಕೃತಿಗಳಿಗೆ ಸಂಬಂಧಪಟ್ಟ ಪ್ರಶಸ್ತಿಗಳು. ಹುಸೇನಪ್ಪ ಅಮರಾಪುರ ಅವರು ಸಂದೂರು ತಾಲೂಕು ಅಧ್ಯಕ್ಷ. ಏನು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ 6 ಜನರಿಗೆ ಗೌರವ ಪ್ರಶಸ್ತಿ ಅಂತ ಹೇಳಿದೇವಲ್ಲ, ನಾವು ಈ ಕ್ಷೇತ್ರವನ್ನ ಲೈಕ್ ಮಾಡ್ಕೊಂಡಿದ್ದೀವಿ. ವಿವರ ಪಟ್ಟಿ ಒಳಗೆ ಹೆಸರ ಇಂಥ 6 ವಿಶಿಷ್ಟ ಪ್ರಶಸ್ತಿಗಳು ಕೊಡುವ ಸಂದರ್ಭದಲ್ಲಿ ಪ್ರಾದೇಶಿಕತೆ ಮತ್ತು ಒಟ್ಟು ತಮ್ಮ ಸಮುದಾಯಗಳನ್ನ ಬುದ್ಧ, ಬಸವ, ಅಂಬೇಡ್ಕರ್ ಆಲೋಚನೆಯನ್ನ ಹೊರಬಿಂಬಿಸುವಂತ ಆಯಾ ಕ್ಷೇತ್ರ ಕೆಲಸ ಮಾಡಿರ್ತಕ್ಕಂಥ ನಾಯಕ ಮಾಡಿರ್ತಕ್ಕಂಥ ವಿಧಾನ. ತಾವು ಇನ್ನೊಂದು ನಿಮ್ಗೆ ರಾಷ್ಟ್ರೀಯ ಯುವ ಪ್ರಶಸ್ತಿ ರಾಯಚೂರು ಸಮ್ಮೇಳನದಲ್ಲಿ ಹೊಸದಾಗಿ ಕೊಡತಕ್ಕಂಥ ಪ್ರಶಸ್ತಿ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಾಯಿರಾಜ್ ಮರ್ಚಠಾಳ್, ನರಸಿಂಹಲು, ಡಾಕ್ಟರ್ ಹುಸೇನಪ್ಪ ಅಮರಾಪುರ, ಧರ್ಮಾವತಿ, ಎಸ್ ನಾಯಕ್, ಪಾರ್ಥ ಸಿರಿವಾರ ಸೇರಿದಂತೆ ಅನೇಕರಿದ್ದರು. ಮಾನ್ವಿಯಲ್ಲಿರುವ ಸೈಯದ್ ಅಕ್ಬರ್ ಪಾಷಾ ಇವರಿಗೆ ಸೇರಿದ ಹಿಂದೂಸ್ತಾನಿ ಕ್ರಷರ್ ಸ್ಥಗಿತಗೊಳಿಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆದೇಶ ನೀಡಿರುವುದು ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಜನಸೇನಾ ಫೌಂಡೇಶನ್ ಅಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಮಾನ್ವಿಯಲ್ಲಿರುವ ಸೈಯದ್ ಅಕ್ಬರ್ ಪಾಷಾ ಇವರಿಗೆ ಸೇರಿದ ಹಿಂದೂಸ್ತಾನ್ ಕ್ರಷರ್ ಸ್ಥಗಿತಗೊಳಿಸಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆದೇಶ ನೀಡಿರುವುದು ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿಯ ಸರ್ವೆ ನಂಬರ್ 701ರಲ್ಲಿ 4 ಎಕರೆ ಭೂಮಿಯಲ್ಲಿ ಗಣಿ ಗುತ್ತಿಗೆ ಪಡೆದಿದ್ದ ಸೈಯದ್ ಅಕ್ಬರ್ ಪಾಷಾ ಎಂಬುವರು ಸರ್ಕಾರಕ್ಕೆ ರಾಜಸ್ವ ವಂಚಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಕುರಿತು ದೂರು ನೀಡಲಾಗಿತ್ತು. ಜಿಲ್ಲಾಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಪರಿಶೀಲನೆಗೆ ಆದೇಶ ನೀಡಿದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಶೀಲನೆ ನಡೆಸಿ ಗುತ್ತಿಗೆ ಷರತ್ತುಗಳು, ನಿಯಮಗಳನ್ನು ಉಲ್ಲಂಘಿಸಿರುವುದನ್ನು ಪತ್ತೆ ಹಚ್ಚಿ ಗಣಿಗಾರಿಕೆ ತಡೆಯುವಂತೆ ಸೂಚಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ಅನುಮತಿ ಪಡೆದು ಅಧಿಕ ಕಲ್ಲು ಗಣಿಗಾರಿಕೆ ನಡೆಸಿರುವುದು ತನಿಖೆಯಿಂದ ಬಹಿರಂಗವಾಗಿದೆ. ಕೂಡಲೇ ಇಲಾಖೆ ಸರ್ಕಾರಕ್ಕೆ ವಂಚಿಸಿರುವ ರಾಜಸ್ವವನ್ನು ದಂಡ ಸಹಿತ ವಸೂಲಿ ಮಾಡಬೇಕೆಂದು ಆಗ್ರಹಿಸಿದರು. ಅಕ್ಬರ್ ಪಾಷಾ ಎಂಬುವರು ಗುತ್ತೇದಾರರಿಗೆ ಹೆಸರಿನಲ್ಲಿ ಸರ್ಕಾರಕ್ಕೆ ವಂಚಿಸುತ್ತಲೇ ಬಂದಿದ್ದಾರೆ. 2017-18ರಲ್ಲಿ ಚಿಕಲಪರ್ವಿಯಲ್ಲಿ ಮರಳು ಬ್ಲಾಕ್ ಗುತ್ತಿಗೆ ಪಡೆದು ಅಕ್ರಮ ನಡೆಸಿದ್ದರಿಂದ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು. ಎಸ್ಸಿಪಿ ಕಂಪನಿ ಹೆಸರಿನಲ್ಲಿ ಅಸ್ಕಿಯಾಳದಿಂದ ಯರಮರಸ್ ಬೈಪಾಸ್ ರಸ್ತೆ ಕಾಮಗಾರಿ ನಿರ್ವಹಿಸಿದ್ದು ಕಾಮಗಾರಿಗೂ ಕಳಪೆಯಾಗಿದೆ. ಮಾನ್ವಿಯಲ್ಲಿ ಅಲ್ಲದೆ ಮುದ್ಗಲ್, ಅರಿಕೆರದಲ್ಲಿಯೂ ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದು ಇಲಾಖೆ ತನಿಖೆ ನಡೆಸಿ ಮುಚ್ಚಿಸಲು ಮುಂದಾಗಬೇಕೆಂದರು. ಕಲ್ಲು ಗಣಿಗಾರಿಕೆ ಆಳವಾದ ತಗ್ಗು ತೋಡಿದ್ದರಿಂದ ತುಮಕೂರು ಜಿಲ್ಲೆಗೆ ಗುಬ್ಬಿ ತಾಲೂಕಿನ ಕಾರ್ಮಿಕನೋರ್ವ ಮುಳುಗಿ ಸಾವಿಗೀಡಾಗಿದ್ದಾನೆ. ಕೂಡಲೇ ಪೊಲೀಸರು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದರು. ಅಕ್ರಮವಾಗಿ ಬೋರ್ ಬ್ಲಾಸ್ಟಿಂಗ್ ಮಾಡುವ ಮೂಲಕ ಅನಧಿಕೃತ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಸರ್ಕಾರಕ್ಕೆ ಯಾವುದೇ ರಾಜಸ್ವ ತುಂಬದೆ 11 ತಿಂಗಳಲ್ಲಿ ಸರಿಸುಮಾರು 1,50,000 ವಿದ್ಯುತ್ ಯೂನಿಟ್ ಅನ್ನು ಬಳಸಿಕೊಂಡು ಕರ್ನಾಟಕದ ಖಜಾನೆಗೆ ಕೇವಲ 2,000 ಮೆಟ್ರಿಕ್ ಟನ್ ರಾಜಸ್ವ ತುಂಬಿ ಉಳಿದ 50,000 ಮೆಟ್ರಿಕ್ ಟನ್ ತಮ್ಮ ಜೇಬಿಗೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಯಾದ ಪುಷ್ಪಲತಾ ಅವರಿಗೆ ಏನು ಭ್ರಷ್ಟಾಚಾರ ಮಾಡುವ ಮೂಲಕ ಇವರು ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಅದರ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಮನವಿ ಪತ್ರಗಳನ್ನು ಸ್ವೀಕರಿಸಿದ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ಆಮೇಲೆ ಸಣ್ಣ ನೀರಾವರಿ ಸಚಿವರು ಇವರೆಲ್ಲ ಶಿಫಾರಸಿನ ಮೇರೆಗೆ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿರ್ದೇಶಕರ ಒಂದು ಆದೇಶದ ಪತ್ರದ ಮೇರೆಗೆ ನಿನ್ನೆ ನಮಗೆ ಏನು ಮೇನ್ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಗಣಿ ಮತ್ತು ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಅದಕ್ಕಾಗಿ ನಮಗೆ ತುಂಬಾ ಸಂತೋಷ ಇದೆ. ಯಾಕಂತಂದ್ರೆ ಈ ತರ ಎಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ, ಸರ್ಕಾರದ ರಾಜಸ್ವಕ್ಕೆ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಸರ್ಕಾರದ ದುಡ್ಡನ್ನು ಪೋಲು ಮಾಡುವಂತ ಈ ಕಲ್ಲು ಗಣಿಗಾರಿಕೆ ಮಾಲೀಕರು, ಗುತ್ತಿದಾರರನ್ನು ನಾವು ಜನಸೇವಾ ಫೌಂಡೇಶನ್ ಯಾವತ್ತಿಗೂ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಇವರು ಕಲ್ಲು ಗಣಿಗಾರಿಕೆ ಬಂದ್ ಮಾಡಿದರೆ ಸಾಲದು, ಏನು ಸರ್ಕಾರದ ರಾಜಸ್ವ ಏನು ಇವರು ತುಂಬಲಾರ್ದಂಗೆ ತಮ್ಮ ಏನು ಸರ್ಕಾರದ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡು ಕೂತಿದ್ದಾರೆ, ಆ ದುಡ್ಡನ್ನು 1ರಿಂದ 3 ಪಟ್ಟು ಅವ್ರ ಹತ್ರ ದಂಡ ಹಾಕಿ ಸರ್ಕಾರದ ಖಜಾನೆಗೆ ದುಡ್ಡನ್ನು ವಾಪಸ್ ತಗೊಳ್ಬೇಕು. ಆಮೇಲೆ ಇವರ ಹೆಸರಿನಲ್ಲಿರುವ ಎಸ್ಎಪಿ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಏನು ಅಕ್ಷರದಿಂದ ಯರಮರಸ್ ಬೈಪಾಸ್ನವರೆಗೆ ಏನು ರೋಡಿನ ಕಾಮಗಾರಿ ನಡೀತಾ ಇದೆ ಅದನ್ನು ಕಳಪೆ
ಕಾಮಗಾರಿ ಇದೆ. ಯಾಕಂತಂದ್ರೆ ಅದು ಎದ್ದು ಕಾಣ್ತಾ ಇದೆ. ಡಾಂಬರ್ ಮೇಲೆ ಡಾಂಬರ್ ಹಾಕಿ ಬಿಲ್ ಎತ್ಕೊಳ್ಳುವಂತ ಕೆಲಸ ಇವರು ಮಾಡಿದ್ದಾರೆ. 2017ರಲ್ಲಿ ಕಮಲತ್ತಿ ಎಂಬ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ದಾರಿಯಿಂದ ರೋಡಿಗೆ ರೋಡ್ ಹಾಕಿದ್ದಾರೆ. ಗ್ರಾಮಕ್ಕೆ ದಾರಿನೇ ಇಲ್ಲ, ಕಾಲಿನ ರೋಡ್ ಹಾಕಿ ಬಿಲ್ ಎತ್ತಿರುವ ಉದಾಹರಣೆಗಳಿವೆ. ಆಮೇಲೆ 2018-19ರಲ್ಲಿ 2017-18ರಲ್ಲಿ ಹಿಂದೂಸ್ತಾನ್ ಏನು ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಇನ್ನು ಚೀಕಲ್ಪಲ್ಲಿಯ ಒಂದು ಮರಳು ಅವರಿಗೆ ಟೆಂಡರ್ ಆಗಿತ್ತು. ಯಾವುದೇ ರಾಜಸ್ವ ತುಂಬದೆ ಇವರು ಅನಧಿಕೃತ ಮರಳನ್ನು ಸಾಗಾಟನೆ ಮಾಡುವಾಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ HMS ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಿದ ಉದಾಹರಣೆ ಇದೆ. ಯಾಕಂತಂದ್ರೆ ಅಕ್ಬರ್ ಪಾಷಾ ಒಬ್ಬ ಉದಾಹರಣೆ ರಾಯಚೂರು ಜಿಲ್ಲೆಗೆ. ಏನ್ ನೋಡೋಕೆ ಸಾಮಾನ್ಯ ಮನುಷ್ಯ ಕಾಣ್ತಾರೆ, ಆದ್ರೆ ಸರ್ಕಾರದ ದುಡ್ಡು ಕಳ್ಳತನ ಮಾಡೋದ್ರಲ್ಲಿ ನಂಬರ್ 1 ಕಾಂಟ್ರಾಕ್ಟರ್ ಅಂತ. ಸರ್ಕಾರದ ದುಡ್ಡನ್ನು ಹೆಂಗ್ ಮೋಸ ಮಾಡ್ಬೇಕಂತೇಳಿ ಈ ಅಕ್ಬರ್ ಪಾಷಾನಿಂದನೇ ನಾವು ಕಲಿಯಬೇಕು. ಅದಕ್ಕಾಗಿ ಇವತ್ತು ಜಿಲ್ಲಾಡಳಿತ ಖಡಕ್ ಸಂದೇಶ ಕೊಡುವ ಮುಖಾಂತರ ನಮ್ಮ ಜನಸೇವಾ ಫೌಂಡೇಶನ್ಗೆ ಒಂದು ಹಿತನುಡಿ ಮಾಡಿದೆ. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಕೃತಜ್ಞತೆಗಳು ತಿಳಿಸ್ತಾ ಇದ್ದೀವಿ. ಇಷ್ಟಾದರೆ ಸಾಲದು, SAP ಕನ್ಸ್ಟ್ರಕ್ಷನ್ಸ್ ಅನ್ನ ಕಪ್ಪು ಪಟ್ಟಿಗೆ ಹಾಕಬೇಕು. ಆಮೇಲೆ ಇವರ ಏನು ಸಿಸ್ಟರ್ ಕಂಪನಿ ಆದಂತ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಅರ್ಕೆರಾ, ಆಮೇಲೆ SAP ಕಲ್ಲು ಗಣಿಗಾರಿಕೆ ಬುದ್ಗಲ್ ಸರ್ವೆ ನಂಬರ್ 455 ಇದನ್ನ ಕೂಡ ಸ್ಥಗಿತ ಮಾಡಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಮಗೆ ಸಂಪೂರ್ಣ ಭರವಸೆ ಕೊಟ್ಟಿದೆ, ಒಂದಾದ್ಮೇಲೆ ಒಂದು ನಾವು ಖಚಿತ ಬಂದ್ ಮಾಡ್ತೀವಿ ಅಂತೇಳಿ. ಅದಕ್ಕಾಗಿ ಮಾಧ್ಯಮ ಮಿತ್ರರಲ್ಲಿ ಒಂದು ಮನದಾಳದಿಂದ ನಾನು ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ, ಸರ್ ಇವೆಲ್ಲ ರಾಜಸ್ವ ತುಂಬದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇಂಥವರು ತಮ್ಮ ಖಜಾನೆಗೆ ದುಡ್ಡು ಹಾಕೊಂಡು ಏನು ಸಮಾಜಮುಖಿ ಕಾರ್ಯಗಳನ್ನು ಮಾಡುವಲ್ಲಿ ಮುಂದೆ ಬರ್ತಾರೆ. ಈ ಬಣ್ಣದ ಮಾತಿಗೆ ನಾವು ಯಾರು ಮೋಸ ಹೋಗಬಾರ್ದು. ಯಾಕಂತಂದ್ರೆ ಸರ್ಕಾರಕ್ಕೆ ಏನಾದ್ರು ರಾಜಸ್ವ ಒಂದು 70 ಕೋಟಿ ರೂಪಾಯಿಯಷ್ಟು ಮೋಸ ಮಾಡಿದ ರಾಜಸ್ವ ತುಂಬಿದ್ರೆ ಇವತ್ತು ಮಾನ್ವಿ ಪಟ್ಟಣದಲ್ಲಿ. ಈ ಸಂದರ್ಭದಲ್ಲಿ ಅಯ್ಯಪ್ಪ, ತಾಜುದ್ದೀನ್ ಚಿಕಲ್ಪರ್ವಿ, ಚಂದ್ರಶೇಖರ್ ಮೌಳಿ ಇದ್ದರು. ಗೂಡ್ಸ್ ಹಾಗೂ ಇತರೆ ಭಾರಿ ಗಾತ್ರದ ವಾಹನಗಳ ನಿಲುಗಡೆಗೆ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಘೋಷಣೆಯಾಗಿದೆ. ಆದರೆ ಸ್ಥಳ ಗುರುತಿಸಿ ಕಾಮಗಾರಿ ಮಾಡದೆ ಕೂಸು ಹುಟ್ಟುವ ಮುಂಚೆಯೇ ಟ್ರಕ್ ಟರ್ಮಿನಲ್ಗೆ ಸರ್ಕಾರ ಕುಲಾಯಿಗೊಳಿಸಿದೆ. ಗೂಡ್ಸ್ ಹಾಗೂ ಇತರೆ ಭಾರಿ ಗಾತ್ರದ ವಾಹನಗಳ ನಿಲುಗಡೆಗೆ ದಿವಂಗತ ದೇವರಾಜು ಅರಸು ಟ್ರಸ್ಟ್ ಟರ್ಮಿನಲ್ ಘೋಷಣೆಯಾಗಿದೆ. ಆದರೆ ಸ್ಥಳ ಗುರುತಿಸಿ ಕಾಮಗಾರಿ ಮಾಡದೆ ಕೂಸು ಹುಟ್ಟುವ ಮುಂಚೆಯೇ ಟ್ರಕ್ ಟರ್ಮಿನಲ್ ಸರ್ಕಾರ ಕುಲಾಯಿ ಹೊಲಿಸಿದೆ. ಕೃಷಿ ಉತ್ಪನ್ನ ಹಾಗೂ ಮಾರುಕಟ್ಟೆಯಿಂದಾಗಿ ರಾಯಚೂರು ದೇಶದ ಗಮನ ಸೆಳೆದಿದೆ. ಆರ್ಥಿಕತೆ ಮತ್ತು ವ್ಯಾಪಾರದ ಹಿತದೃಷ್ಟಿಯಿಂದ ಹಾಗೂ ಜಿಲ್ಲೆಯಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡಲು ನಗರದಲ್ಲಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡಬೇಕು ಎನ್ನುವ ಕೂಗು ಹಲವು ವರ್ಷಗಳಿಂದ ಕೇಳಿಬಂದಿತ್ತು. ಲಾರಿ ಚಾಲಕರು, ಮಾಲೀಕರು ಹಾಗೂ ವರ್ತಕರ ಬೇಡಿಕೆಗೆ ಅಧಿಕಾರಕ್ಕೆ ಬಂದ ಅನೇಕ ಸರ್ಕಾರಗಳು ಸ್ಪಂದಿಸುವ ಕೆಲಸ ಮಾಡಿಲ್ಲ. ರಾಯಚೂರಿನಲ್ಲಿ ಗೂಡ್ಸ್ ಹಾಗೂ ಇತರೆ ಭಾರಿ ಗಾತ್ರದ ವಾಹನಗಳ ನಿಲುಗಡೆಗೆ ಪ್ರತ್ಯೇಕವಾದ ಟ್ರಕ್ ಟರ್ಮಿನಲ್ ಇರದೇ ಇರುವುದರಿಂದ ನಗರದ ರಸ್ತೆ ಬದಿಯಲ್ಲಿ APMC ಸೇರಿದಂತೆ ನಾನಾ ಕಡೆ ಲಾರಿಗಳನ್ನು ನಿಲ್ಲಿಸಲಾಗುತ್ತಿದೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಹಾಗೂ ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗಿದೆ. ಕಾಂಗ್ರೆಸ್ ಸರ್ಕಾರವು ರಾಯಚೂರಿಗೆ ಟ್ರಕ್ ಟರ್ಮಿನಲ್ ಘೋಷಣೆಯಾಗಿತ್ತು. ಬಳಿಕ ಜಾಗಕ್ಕಾಗಿ ಹುಡುಕಾಡಲು ವರ್ಷಗಳೇ ಕಳೆದಿತ್ತು. ಇದೀಗ ನಗರ ಹೊರವಲಯದ ಯರ್ಮರಸ್ ಬಳಿ ಸುಮಾರು 15 ಎಕರೆಯನ್ನು ಗುರುತಿಸಿ ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ. ಈ ಸ್ಥಳವು ಲಾರಿ ನಿಲ್ದಾಣಕ್ಕಾಗಿ ಗುರುತಿಸಿದ ಜಾಗದಲ್ಲಿ ಕಾಮಗಾರಿ ನಡೆಸಬೇಕಿದೆ. 15 ಎಕರೆ ಪ್ರದೇಶದಲ್ಲಿ ಕಾಮಗಾರಿ ಮಾಡಿಲ್ಲ, ಸಮತಟ್ಟವೂ ಮಾಡಿಲ್ಲ. ಕೇವಲ ಒಂದು ಬೃಹತ್ತಾದ ನಾಮಫಲಕವನ್ನು ಹಾಕಲಾಗಿದೆ. ಇಲ್ಲಿ ಯಾವುದೇ ಕೆಲಸವೂ ಆರಂಭವಾಗಿಲ್ಲ. ಇತ್ತೀಚೆಗೆ ಸಚಿವ NS ಬೋಸರಾಜ್ ಅವರು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕಾಗಿ ಗುರುತಿಸಿದ ಸ್ಥಳಕ್ಕೆ ಭೇಟಿ ನೀಡಿದ್ದು ಕಾಮಗಾರಿ ನಡೆಸುವಂತೆ ಸಂಬಂಧಿಸಿದ ಇಲಾಖೆಗೆ ಸೂಚನೆ ನೀಡಿದ್ದರು. ಆದರೆ ಟ್ರಕ್ ಟರ್ಮಿನಲ್ ಒಂದು ಬೋರ್ಡ್ ಹಾಕಿದ್ದು ಬಿಟ್ಟರೆ ಯಾವುದೇ ಕಾಮಗಾರಿ ಮಾಡಿಲ್ಲ. ರಾಯಚೂರು ಟ್ರಕ್ ಟರ್ಮಿನಲ್ ಇದೆ ಎಂದು ಬೇರೆ ರಾಜ್ಯ ಮತ್ತು ಜಿಲ್ಲೆಗಳಿಂದ ಬರುವ ವಾಹನ ಸವಾರರಿಗೆ ಕಾಣಲು ಊರು ತುಂಬ ಬೋರ್ಡ್ ಹಾಕಿದ್ದಾರೆ. ಟ್ರಕ್ ಟರ್ಮಿನಲ್ 5 ಕಿಲೋಮೀಟರ್ 2 ಕಿಲೋಮೀಟರ್ ಎಂದು ಅಲ್ಲಿಗೆ ಹೋದರೆ ಯಾವುದೇ ಬೇರೆ ಸ್ಥಳಕ್ಕೆ ಹೋಗಿದ್ದೇವೆ ಎಂದು ವಾಹನ ಸವಾರರಿಗೆ ಭಾಸವಾಗುತ್ತದೆ. ಟ್ರಕ್ ಟರ್ಮಿನಲ್ ನಿರ್ಮಾಣವಾದ ಬಳಿಕ ಅಲ್ಲಿಗೆ ಹೋಗಲು ರಸ್ತೆಯುದ್ದಕ್ಕೂ ನಾಮಫಲಕ ಹಾಕುವುದು ಕಂಡಿದ್ದೇವೆ. ಆದರೆ ನಿರ್ಮಾಣವಾಗದ ಟ್ರಕ್ ಟರ್ಮಿನಲ್ಗೆ ಸರ್ಕಾರ ಊರು ತುಂಬ ನಾಮಫಲಕ ಹಾಕಿದೆ. ಕಾಮಗಾರಿಗೆ ಅನುದಾನವಿಲ್ಲದಿದ್ದರೂ ನಾಮಫಲಕ ಹಾಕುವುದಕ್ಕೆ ಸರ್ಕಾರ ಅನುದಾನ ನೀಡಿದೆ. ಟ್ರಕ್ ಟರ್ಮಿನಲ್ ನಿರ್ಮಾಣ ಕೇವಲ ತೋರಿಕೆಗೆ ಮಾತ್ರವಾಗಿದೆ. ಅನುದಾನ ಎತ್ತುವಳಿ ಮಾಡುವ ಉದ್ದೇಶ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ.
ಕೂಸು ಹುಟ್ಟುವ ಮುಂಚೆಯೇ ಕುಲಾಯಿ ಹೊಲಿಸಿದೆ ಎಂಬಂತೆ ಸರ್ಕಾರದ ಟ್ರಕ್ ಟರ್ಮಿನಲ್ ನಿರ್ಮಾಣ ಮಾಡದೆ ರಸ್ತೆಯುದ್ದಕ್ಕೂ ಅನುದಾನ ಖರ್ಚು ಮಾಡಿ ನಾಮಫಲಕಗಳನ್ನು ಹಾಕಿ ಟ್ರಕ್ ಟರ್ಮಿನಲ್ ನಿರ್ಮಾಣವಾಗಿದೆ ಎಂದು ತೋರಿಸಿದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ಸೋಮಾರಿತನ ಕೆಲಸಕ್ಕೆ ಜಿಲ್ಲೆಯು ಅಭಿವೃದ್ಧಿ ಕಾಣದೆ ಹಿಂತಿರುಗಿ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಸಚಿವರು ಕೂಡಲೇ ಎಚ್ಚೆತ್ತುಕೊಂಡು ಟ್ರಕ್ ಟರ್ಮಿನಲ್ ನಿರ್ಮಾಣಕ್ಕೆ ಮುಂದಾಗುತ್ತಾರೆ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಸಮಾನತೆ, ಗೌರವ, ಸ್ಥಾನಮಾನ ಸಾಧ್ಯ. ಬಸನಗೌಡ ದದ್ದಲ್. ಜಿಲ್ಲಾಡಳಿತದಿಂದ ಭಗೀರಥ ಜಯಂತಿ ಆಚರಣೆ. ಆರ್ಯವೈಶ್ಯ ಸಮಾಜದಿಂದ ವಾಸವಿ ಜಯಂತಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಮೇ 7ರಂದು ರಾಯಚೂರಿನಲ್ಲಿ ವಿಭಾಗೀಯ ಮಟ್ಟದ ಸಂವಿಧಾನ ಬಚಾವೋ ಮೆಹಂಗಾಯಿ ಹಟಾವೋ ಪ್ರತಿಭಟನಾ ಸಮಾವೇಶ. ಪರಿಶಿಷ್ಟ ಜಾತಿ ಗಣತಿ, ಮೂಲ ಜಾತಿಯೊಂದಿಗೆ ಉಪಜಾತಿ ನಮೂದಿಸಲು ಶಿವರಾಜ್ ಜಾನೇಕಲ್ ಮನವಿ. ಜೂನ್ 28 ಮತ್ತು 29ರಂದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಆಯ್ಕೆ ಡಾಕ್ಟರ್ ನಾಗಾರ್ಜುನ ಗೊಳಸಂಗಿ. ಮಾನ್ವಿಯ ಅಕ್ಬರ್ ಪಾಷಾ ಇವರು ಕಲ್ಲು ಗಣಿಗಾರಿಕೆ ಮುಚ್ಚಲು ಗಣಿ ಇಲಾಖೆ ಆದೇಶ. ಹೋರಾಟಕ್ಕೆ ಸಂದ ಜಯ ಜಾವೇದ್ ಖಾನ್. ಮತ್ತು ಕೂಸು ಹುಟ್ಟುವ ಮುಂಚೆ ಟ್ರಕ್ ಟರ್ಮಿನಲ್ಗೆ ಕುಲಾಯಿ ಹೊಲಿಸಿದ ಸರ್ಕಾರ, ಕಾಮಗಾರಿ ಮಾಡದೆ ಊರು ತುಂಬ ನಾಮಫಲಕ ದರ್ಶನ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.